ರೇವಣ್ಣ ಅವರು ನನಗೆ ಎಷ್ಟು ಸರಿ ಮಾಡಿದರು, ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ, ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ, ಗೊತ್ತಾಗ್ತತೆ. ಓಡೋಗಿ ಬಿಟ್ಟಿದ್ಯಾರಪ್ಪ. ಪೆನ್ ಡ್ರೈವ್ ಬಂದು 2 ತಿಂಗಳಾಯಿತು. 2 ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ. ಒಂದು FIR ಮಾಡೋಕ್ಕೆ 5 ನಿಮಿಷದ ಟೈಮು. ಯಾವುದ್ಯಾವುದೋ ಈಗ ಅವರು ನಮ್ಮ ಮಂಗಳೂರು MLA ಮೇಲೆ, ಪೂಂಜಾ ಮೇಲೆ 5 ನಿಮಿಷಕ್ಕೆ FIR ಮಾಡ್ತೀರಾ? 5 ನಿಮಿಷಕ್ಕೆ. ಈ ಪ್ರಜ್ವಲ್ ರೇವಣ್ಣನ ಮೇಲೆ 2 ತಿಂಗಳಾಗೈತೆ ಇದೆಲ್ಲ ಬಂದು. ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ. ಅಲ್ಲಿರೋ ಹಾಸನದಲ್ಲಿರೋ 20 ಪೊಲೀಸ್ ಸ್ಟೇಷನ್ ಇದೆ, 20ಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ. ಅಷ್ಟಿದ್ರೂ ಅವ್ರ ಮೇಲೆ FIR ಯಾಕೆ ಮಾಡಲಿಲ್ಲ? ಅವ್ರಿಗೆ ಬೇಕಾಗಿದ್ದು ಅವರೊಂದು ಟೀಮ್ ಮಾಡಿದ್ದಾರೆ, ಸರ್ಜೇವಾಲಾ ಒಂದು ಟೀಮ್. ಅದರಲ್ಲಿ DK ಶಿವಕುಮಾರು, ಸಿದ್ದರಾಮಯ್ಯನವರು ಇವರೆಲ್ಲ ಇದ್ದಾರೆ. ಆ ಟೀಮಲ್ಲಿ ಏನು ಮಾಡಿದ್ರು, ಇದನ್ನು ನಾವು ಇಲ್ಲೇ ಬಂಧಿಸಿದ್ರೆ ಇದು ರಾಜ್ಯ ಸರ್ಕಾರದ ವಿಚಾರ ಆಗ್ತೈತೆ, ನಾವು ರಾಜ್ಯದಲ್ಲಿರೋರನ್ನೇ ಬೈಬೇಕು, BJP ಅವ್ರನ್ನ, JDS ಅವ್ರನ್ನ. ಆದರೆ ಇದನ್ನು ನರೇಂದ್ರ ಮೋದಿಗೆ ಟ್ಯಾಗ್ ಮಾಡಬೇಕಾದ್ರೆ ಅವ್ರನ್ನ ಓಡೋಕ್ಕೆ ಬಿಟ್ಬಿಡ್ಬೇಕು. ಅವ್ನ ಫ್ಲೈಟ್ ಹಕ್ಕಿದ ತಕ್ಷಣ, ವಿದೇಶಕ್ಕೆ ಹೋದ ತಕ್ಷಣ ನಮಗೆ ಬರಲ್ಲ, ಇದು ನಮ್ಮ ಸಂಬಂಧಪಟ್ಟಿಲ್ಲ, ಇದು ಮೋದಿಯವ್ರಿಗೆ ಅಂತೇಳಿ ಮಾಡಬೇಕು ಅಂತ ಅವರು ಒಂದು ಇಂಡೋರ್ ಮೀಟಿಂಗನ್ನು ಮಾಡಿದ್ದಾರೆ. ಈ 4 ಜನ ಒಂದು ಇಂಡೋರ್ ಮೀಟಿಂಗನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾಡಿ ಈ ಥರ ಅವ್ರನ್ನ ಓಡೋಗೋಕ್ಕೆ ಬಿಟ್ಟು ಆಮೇಲೆ ನಾವು ಸ್ಟೇಟ್ಮೆಂಟ್, ಅದುವರೆಗೆ ಏನು ಸ್ಟೇಟ್ಮೆಂಟ್ ಕೊಡೋದು ಬೇಡ, ಓಡೋದ್ಮೇಲೆ ನಾವು ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಮಾಡಿರೋಂಥ ಪ್ರೀ ಪ್ಲ್ಯಾನ್ ಇದು. ಅದಕ್ಕೋಸ್ಕರ ಮೋದಿಯನ್ನು ಇಲ್ಲಿ ತರಬೇಕು ಪಿಕ್ಚರ್ಗೆ, ಅದಕ್ಕೋಸ್ಕರ ಮಾಡಿರೋದು. ಇವ್ರು ಯೋಗ್ಯತೆಗೆ ಕತ್ತೆ ಕಾಯ್ತಾ ಇದ್ದಾರೆ, ಇವರು ಕತ್ತೆ ಕಾಯ್ತಾ ಇದ್ದಾರೆ. ಅವ್ರು ಬಂದು ಓಟ್ ಹಾಕೋ ಕತ್ತೆ ಕಾಯ್ತಾ ಇದ್ರ, ಅವ್ರ ಪ್ರಚಾರಕ್ಕೆ ಹೋಗಿ ಕ್ಯಾನ್ವಾಸ್ ಮಾಡೋ ಕತ್ತೆ ಕಾಯ್ತಾ ಇದ್ರ, ಹಾಸನದಿಂದ ಏರ್ಪೋರ್ಟ್ಗೆ ಹೋಗೋವರೆಗೂ ಕತ್ತೆ ಕಾಯ್ತಾ ಇದ್ರ. ಏರ್ಪೋರ್ಟ್ ಬೇಡಪ್ಪ, ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇಂದ್ರ ಸರ್ಕಾರಕ್ಕೆ ಬೇಡ, ಅವರ ದೂರ ಅವರೇ ನರೇಂದ್ರ ಮೋದಿ. ಏರ್ಪೋರ್ಟ್ ಅಥಾರಿಟಿಗೆ ಒಂದು ಲೆಟರ್ ಬರಿಬೋದು ಆಯ್ತಲ್ಲ. ಈ ಥರ ಎಲ್ಲ ಬಂದಿರೋದ್ರಿಂದ ಇವನು ಓಡೋಗ್ಬೋದು. ನಾವು ಮುಂದೆ ಬಂಧಿಸುವಂಥ ಒಂದು ಸಾಧ್ಯತೆ ಇದೆ. ನಮ್ಮ ಇಂಟೆಲಿಜೆನ್ಸಿಯವರು ರಿಪೋರ್ಟ್ ಕೊಟ್ಟಿದ್ದಾರೆ, ಅವ್ರ ಮೇಲೆ ಈ ಥರ ಎಲ್ಲ ಬಂದಿದೆ ಪೆನ್ ಡ್ರೈವು, ನಮ್ಮ ಇಂಟೆಲಿಜೆನ್ಸಿಯವರು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಪಿಕಾಕ್ಷರಿಯಾಗಿ ಇವ್ರನ್ನ ಬಿಡಬೇಡಿ ಆಚೆ ಅಂದಿದ್ರೆ ಮುಗಿದೋಗಿತ್ತು. ಬಿಟ್ಟಿಲ್ಲ, ಯಾಕೆಂದರೆ ನಿಮ್ಮ ಮೀಟಿಂಗಲ್ಲಿ ಡಿಸೈಡ್ ಆಯಿತು. ಅವ್ರು ಯಾರೋ ಡೆಲ್ಲಿ ಸುರ್ಜೇವಾಲಾ ಮೀಟಿಂಗಲ್ಲಿ ತೀರ್ಮಾನ ಆಯಿತು, ಮೋದಿನ ಸಿಕ್ಸ್ಬೇಕು ಇದರಲ್ಲಿ. ಇಲ್ಲಿ ಅರೆಸ್ಟ್ ಮಾಡಿದ್ರೆ ಮೋದಿಯವ್ರ ಪಾತ್ರ ಬರಲ್ಲ. ಫ್ಲೈಟಲ್ಲಿ ಹೋದ್ಮೇಲೆ ಅವ್ರನ್ನ ಬೇರೆ ದೇಶಕ್ಕೆ ಹೋದರೆ ನೋಡ್ರಿ ನಮಗೇನು ಬರಲ್ಲ, ಇದು ಅವ್ರನ್ನ ಪಾಸ್ಪೋರ್ಟ್ ರದ್ದು ಮಾಡಿ ಅವರು ಹೆಂಗೆ ಹೋದ್ರು, ಹೆಂಗೆ ಫ್ಲೈಟಲ್ಲಿ ಹೆಂಗೆ ಹೋದ್ರು ಅಂತ ಎಲ್ಲ ಕೇಳ್ಬೋದು ಅಂತ ತೀರ್ಮಾನ ಮಾಡಿ ಅದ್ರ ಪ್ರಕಾರ ಮಾಡಿದ್ದಾರೆ ಅಷ್ಟೇ. ಅದರಿಂದ ಇದರಲ್ಲಿ ಓಡೋಗಕ್ಕೆ ಬಿಟ್ಟಿರೋದೆ ನೇರವಾಗಿ ಸಿದ್ದರಾಮಯ್ಯನವರೇ, ನೇರ ಅಪಾದನೆ. ಈಗಾಗಲೇ ದೇವೇಗೌಡರು ಎಲ್ಲೇ ಇದ್ರು ಬಂದು ಸರೆಂಡರ್ ಆಗಬೇಕು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಇಲ್ಲಾಂದರೆ ಕುಟುಂಬದಿಂದನೇ ಹೊರಗಾಗ್ತೀನಿ ಅಂತ ಮಾಧ್ಯಮದಲ್ಲೂ ಬಂದಿದೆ, ನಾನು ನೋಡಿದ್ದೀನಿ. ಅದರಿಂದ ಅದನ್ನು ನಾನು ಸ್ವಾಗತ ಮಾಡ್ತೀನಿ. ದೇವೇಗೌಡರು ಸರಿಯಾದಂಥ ನಿಲುವನ್ನು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ವಿನಂತಿಯನ್ನು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ. ಅದರಿಂದ ಪ್ರಜ್ವಲ್ ರೇವಣ್ಣ ಎಷ್ಟು ದಿನ ತಪ್ಪಿಸ್ಕೊಂಡಿರೋಕ್ಕೆ ಸಾಧ್ಯ? ನೀವು ಎಷ್ಟು ದಿನ ತಪ್ಪಿಸ್ಕೊಂಡಿರೋಕ್ಕೆ ಸಾಧ್ಯ? ಸಾಧ್ಯನೇ ಇಲ್ಲ. ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನೀವು ಬರಲೇಬೇಕು. ನೀವು ಕೋರ್ಟಲ್ಲಿ ಏನಾದರೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಕೋರ್ಟಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು. ಅದು ಬಿಟ್ಟು ತಪ್ಪಿಸ್ಕೊಂಡು ಹೋಗೋದ್ರಿಂದ ಏನೂ ಒಳ್ಳೆಯದಾಗಲ್ಲ. ಅದನ್ನೇ ದೇವೇಗೌಡರು ಹೇಳಿದ್ದಾರೆ. ಆ ದೇವೇಗೌಡರು ಹೇಳಿರೋವಂಥದ್ದಕ್ಕೆ ನಾನು ಸಮರ್ಥನೆಯನ್ನು ಮಾಡ್ತೀನಿ.